Students, next we are going to study about Visual Basic Operator Precedence. Visual Basic Operator Precedence means precedence in the sense the priority of operators. If I have more than one operator in an expression, ಒಂದು ಎಕ್ಸ್ಪ್ರೆಷನಲ್ಲಿ ನನಗೆ ಮೋರ್ ದೆನ್ ಒನ್ ಆಪರೇಟರ್ ಇದ್ದಾಗ ಫಸ್ಟ್ ಯಾವ ಆಪರೇಟರ್ನ ಇವ್ಯಾಲ್ಯೂಯೇಟ್ ಮಾಡಬೇಕಂತ ಮೀನ್ಸ್ ವಿಚ್ ಆಪರೇಟರ್ ಇಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಪ್ರಯಾರಿಟಿ. ಸೊ ಆಲ್ ದೋಸ್ ವಿಲ್ ಕಮ್ ಅಂಡರ್ ವಾಟ್ ವಿಜುವಲ್ ಬೇಸಿಕ್ ಆಪರೇಟರ್ ಪ್ರೆಸಿಡೆನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಅ ಆವ್ರೇಜ್ ಆಫ್ ಅ 3 marks ಆಫ್ ಅ ಸ್ಟೂಡೆಂಟ್, ಯಾವ ಥರ ಬರೀತೀರಾ? ಈಗ ಫಾರ್ ಎಕ್ಸಾಂಪಲ್ 3 marks ಇದ್ದರೆ M1 + M2 + M3 ಡಿವೈಡೆಡ್ ಬೈ 3 ಮಾಡಬೇಕು ಅಲ್ವಾ? ಸೊ ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಇಫ್ ಐ ಹ್ಯಾವ್ ಲೈಕ್ ದಿಸ್ ಎಕ್ಸ್ಪ್ರೆಷನ್ ಈ ಥರ ಇದ್ದಾಗ ಸಿಯರ್ ಡಿವಿಷನ್ ಆಸ್ ಅ ಹೈಯೆಸ್ಟ್ ಪ್ರಯಾರಿಟಿ. ಡಿವಿಷನ್ಗೆ ಪ್ಲಸ್ಸಿಗೆ ಕಂಪೇರ್ ಮಾಡಿದಾಗ ಡಿವಿಷನ್ಗೆ ನನಗೆ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೆ. ಸೊ ಅವಾಗ ಫಸ್ಟ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇಯರ್ ಫಸ್ಟ್ ಇಟ್ ವಿಲ್ ಇವ್ಯಾಲ್ಯುವೇಟ್ ದಿಸ್ ಎಕ್ಸ್ಪ್ರೆಷನ್ ವಿಚ್ ಇಸ್ ದ್ಯಾಟ್ M3 ಡಿವೈಡೆಡ್ ಬೈ 3 ಇವ್ಯಾಲ್ಯುವೇಟ್ ಆಗಿಬಿಡುತ್ತೆ. whatever the result I am going to get from this division, that will be added with M2 and what M1. But this operation is what wrong, because ನಮಗೆ ಇಲ್ಲಿ ಆವ್ರೇಜ್ ಆಗಬೇಕು ಅಂತ ಹೇಳಿದಾಗ ಫಸ್ಟ್ M1 M2 M3 ಫಸ್ಟ್ ಆ್ಯಡ್ ಆಗಿ ಮತ್ತೆ ಇದು ಡಿವೈಡ್ ಆಗಬೇಕು. ಅರ್ಥ ಆಗ್ತಿದೆಯಾ? ಬಟ್ ಅಕಾರ್ಡಿಂಗ್ ಟು ಪ್ರಯಾರಿಟಿ ಫಸ್ಟ್ ಡಿವಿಷನ್ ಆಗೋಗುತ್ತೆ. ಫಾರ್ ದ್ಯಾಟ್ ಪರ್ಪಸ್ ಇಫ್ ಐ ಹ್ಯಾವ್ ಅ ಎಕ್ಸ್ಪ್ರೆಷನ್ ಲೈಕ್ ದಿಸ್, ವಿ ಹ್ಯಾವ್ ಟು ಇನ್ಕ್ಲೂಡ್ ಅ parenthesis for the expression which is to be solved first. That is M1 + M2 + M3 ನ ನೀವೇನು ಮಾಡಬೇಕು, ಪ್ಯಾರಾಂಥಸಿಸಲ್ಲಿ ಹಾಕಿ ಮತ್ತೆ ಡಿವೈಡೆಡ್ ಬೈ 3 ಮಾಡಬೇಕು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಯಾರಾಂಥಸಿಸ್ ಇಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಪ್ರಯಾರಿಟಿ. ಪ್ರಯಾರಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಪ್ಯಾರಾಂಥಸಿಸ್ಗೆ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೆ. ಸೊ ಫಸ್ಟ್ ದ ಪ್ಯಾರಾಂಥಸಿಸಲ್ಲಿರುವಂಥ ಎಕ್ಸ್ಪ್ರೆಷನ್ಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೆ. ಫಸ್ಟ್ ಇಟ್ ವಿಲ್ ಆ್ಯಡ್ all the 3 marks, that is M1 + M2 + M3, and later these whatever the total I am going to get, that will be divided by what, 3. So that is the what average of 3 marks. So in this if I consider a what higher precedence of visual basic operators, so here if I consider arithmetic operators ನಾನು ಕನ್ಸಿಡರ್, ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್, ರೈಟ್? ವಿಚ್ ಆರ್ ದೋಸ್? ಅರ್ಥಮೆಟಿಕ್ ಆಪರೇಟರ್ಸ್ ಇದೆ, ಕಂಪ್ಯಾರಿಸನ್ ಆಪರೇಟರ್ಸ್ ಇದೆ, ಬಿಟ್ ವೈಸ್ ಆ್ಯಂಡ್ ಲಾಜಿಕಲ್ ಆಪರೇಟರ್ಸ್. ಲೈಕ್ ದಟ್ ವಿ ಹ್ಯಾವ್ ಮೆನಿ ಆಪರೇಟರ್ಸ್ ಇನ್ ವಿಜುವಲ್ ಬೇಸಿಕ್. ಇನ್ ದಿಸ್ ದ ಅರ್ಥಮೆಟಿಕ್ ಆಪರೇಟರ್ಸ್ ಹ್ಯಾವ್ ದ ಹೈಯೆಸ್ಟ್ ಪ್ರೆಸಿಡೆನ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ಗೆ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇರುತ್ತೆ. ಆ್ಯಂಡ್ ಇಫ್ ಐ ಕನ್ಸಿಡರ್ ಅರ್ಥಮೆಟಿಕ್ ಆಪರೇಟರ್ಸ್, ವಿ ಹ್ಯಾವ್ ಮೆನಿ ಅರ್ಥಮೆಟಿಕ್ ಆಪರೇಟರ್ಸ್. ಇನ್ ದ್ಯಾಟ್ ದ ಫಸ್ಟ್ ಪ್ರೆಸಿಡೆನ್ಸ್ ಇಸ್ ಗಿವನ್ ಫಾರ್ ಎಕ್ಸ್ಪೋನೆನ್ಸಿಯೇಷನ್. ಎಕ್ಸ್ಪೋನೆನ್ಸಿಯೇಷನ್ ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಸಿಗುತ್ತೆ? ಎಕ್ಸ್ಪೋನೆನ್ಸಿಯೇಷನ್ಗೆ ಸಿಗುತ್ತೆ. ಆ್ಯಂಡ್ ಆಫ್ಟರ್ ಎಕ್ಸ್ಪೋನೆನ್ಸಿಯೇಷನ್ ದ ನೆಕ್ಸ್ಟ್ ಪ್ರಯಾರಿಟಿ ಇಸ್ ಗಿವನ್ ಫಾರ್ ನೆಗೇಷನ್. ನೆಗೇಷನ್ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಇಟ್ ರಿವರ್ಸ್ ದ ಸೈನ್ ಆಫ್ ದ ವ್ಯಾಲ್ಯೂ. ನೆಗೇಷನ್ ಈಸ್ ಯೂಸ್ ಟು ವಾಟ್? ರಿವರ್ಸ್ ದ ಸೈನ್ ಆಫ್ ದ ವ್ಯಾಲ್ಯೂ. ಒಂದು ವ್ಯಾಲ್ಯೂದು ಸೈನ್ನ ರಿವರ್ಸ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಅ ವಾಟ್? ನೆಗೇಷನ್. ಈಗ ಫಾರ್ ಎಕ್ಸಾಂಪಲ್ ಮೈನಸ್ ಅಂತ ಇರುತ್ತೆ ಅಂದ್ಕೊಳ್ಳಿ, -a. ಇಫ್ ಐ ಅಪ್ಲೈ ಅ ನೆಗೇಷನ್ ಫಾರ್ ದಿಸ್, it will give +a, like that. And next priority is given for multiplication and division, that is star and division. Multiplication and division is having a equal priority. Multiplication ಮತ್ತು division ಗೆ equal priority ಇರುತ್ತೆ. And next is for integer division. And next priority is given for mod. And after that we have a addition and subtraction. For addition and subtraction we have a what? Equal priority. In the arithmetic operators, the first priority is given for what? Exponentiation, and the next one is a negation. Then we have a multiplication and division, and next integer division, next mod, and next addition and subtraction have a equal priority. And next after arithmetic operators, next the priority is given for concatenation operators. So these are the arithmetic operators. And next priority is given for what? Concatenation operation. Concatenation operator, that is first is given for plus, that is string concatenation, and later it is given for and symbol. Both are also string concatenation operation, but first ಯಾವುದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ಲಸ್ ಮತ್ತು ಆ್ಯಂಡಿಗೆ ಸಿಗುತ್ತೆ. And next the priority is given for comparison operators. Comparison operators ಅಲ್ಲಿ the first priority is given for equality.
equality, and next not equal, and next less than and greater than. These two are having a what? Equal priority. After that greater than or equal to, and next we have less than or equal to. Next is for like operator, and next is for is operator. This is how the priority is given in what? Comparison operators. And next the priority is given for logical and bitwise operators. Logical and bitwise operators. In the logical and bitwise operator, the first priority is given for negation, that is not. And next is conjunction. Conjunction andre logical and conjunction, that is and ಮತ್ತೆ ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ and ಇದೆ, which is that and also. And next disjunction, and next is disjunction, which are those or ಮತ್ತೆ ಶಾರ್ಟ್ ಸರ್ಕ್ಯೂಟ್ or, that is or else, ಮತ್ತೆ ಇನ್ನೊಂದು XOR. So this is how we are going to give the priority for the operators in Visual Basic. And next we are going to study about commenting our code, means how the comments are written in VB language. You know that you can write comments in C programming, right? C programming ಅಲ್ಲಿ comments ಅಲ್ಲಿ ನಮಗೆ 2 types of comments ಬರುತ್ತೆ. ಯಾವ್ದು? ಸಿಂಗಲ್ ಲೈನ್ ಕಮೆಂಟ್ ಮತ್ತು ಮಲ್ಟಿ ಲೈನ್ ಕಮೆಂಟ್ಸ್ ಇರುತ್ತೆ. ಸೊ ಸಿಂಗಲ್ ಲೈನ್ ಕಮೆಂಟ್ ಯಾವ ಥರ ಬರೀತೀರಾ? ಡಬಲ್ ಸ್ಲ್ಯಾಶ್ ಇಂದ ಬರೀತೀರಾ, ದಟ್ ಈಸ್ ಇನ್ ಸಿ ಪ್ರೋಗ್ರಾಮಿಂಗ್. ಡಬಲ್ ಸ್ಲ್ಯಾಶ್ ಆದಮೇಲೆ ಏನೇ ಬರೀತೀರಾ, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್? ಕಮೆಂಟ್. ಮಲ್ಟಿ ಲೈನ್ ಕಮೆಂಟ್ ಬರೀಬೇಕಾದ್ರೆ ಸ್ಲ್ಯಾಶ್ ಸ್ಟಾರ್ ಬರೀತೀರಾ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ಅ ಮಲ್ಟಿಪಲ್ ಲೈನ್ಸ್ ಆಫ್ ಕಮೆಂಟ್ಸ್, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಂಡ್ ವಿತ್ ವಾಟ್? ಸ್ಟಾರ್ ಮತ್ತು ಸ್ಲ್ಯಾಶ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ಅ ಕಮೆಂಟ್ ಇನ್ ಸಿ ಪ್ರೋಗ್ರಾಮಿಂಗ್. But in VB.NET, that is commenting code, means code ಅಲ್ಲಿ comments ನ ಯಾವ ಥರ ಬರೀತೀರಾ ಅಂತ. So in VB.NET, the comment can be written by using a apostrophe. By using a what? Apostrophe. Apostrophe ಆದಮೇಲೆ ಏನು ಬರೀತೀರಾ, that will be considered as what? Comment, and that will be ignored, and that line will not execute. So that is how we are going to write a what? Comment in a what? VB.NET. For example, if you write like this, module 1, then sub main. In this I am going to declare one variable, that is dim a, b, c as integer. So here if I want to write a what? Comments ಇಲ್ಲಿ ಬರಿಬೇಕಂತ ಹೇಳಿದ್ರೆ ಇಲ್ಲಿ ನೀವು ಸಿಂಗಲ್ apostrophe ಕೊಟ್ಟು, that is apostrophe ಕೊಟ್ಟು ಇಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್ here I am going to write it as a declaration statement ಅಂತ ಕಮೆಂಟ್ ಬರೀತೀನಿ. declaration statement. ಇವಾಗ ಇಲ್ಲಿವರೆಗೆ ಮಾತ್ರ ಇದು ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್. ಆಫ್ಟರ್ ದಟ್ ಆಫ್ಟರ್ apostrophe whatever the statement we have, this will be considered as what? Comment, and this will ignored by the compiler. VB.NET ಅಲ್ಲಿ ಕೋಡ್ ರನ್ ಆಗಬೇಕಾದ್ರೆ ಈ ಲೈನ್ಸ್ ಎಲ್ಲ ಇಗ್ನೋರ್ ಆಗುತ್ತೆ. ಕಮೆಂಟ್ಸ್ ಏನಕ್ಕೆ ಬರೆಯೋದು ಅಂತ ಹೇಳಿದ್ರೆ, in order to give a explanation about that line. Like this we are going to write a what? Comment. ಈಗ for example, so if I assign some values, a is equal to 60, b is equal to 70, and if I write c is equal to a plus b, here I am going to write it as what? Addition ಅಂತ ಕಮೆಂಟ್ ಕೊಡ್ತೀನಿ. Like this I am going to write a what? Comment. ನಿಮಗೆ ಮಲ್ಟಿ ಲೈನ್ಸ್ ಕಮೆಂಟ್ ಬರೀಬೇಕಾದ್ರೆ ನೆಕ್ಸ್ಟ್ ಲೈನಲ್ಲಿ ಮತ್ತೆ ಕಮೆಂಟ್ ನಿಮಗೆ ಕಂಟಿನ್ಯೂ ಆಗಬೇಕಂತ ಹೇಳಿದ್ರೆ, ಫಾರ್ ದಟ್ ಲೈನ್ ಆಲ್ಸೋ ಯು ಹ್ಯಾವ್ ಟು ಮೆನ್ಷನ್ ಅ ವಾಟ್? apostrophe ನೀವೇನು ಮಾಡಬೇಕು? ಮೆನ್ಷನ್ ಮಾಡಬೇಕು. ಆ್ಯಂಡ್ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ದ ವ್ಯಾಲ್ಯೂ ಆಫ್ ಸಿ, ಯಾವ ಥರ ಬರೀತೀರಾ? ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್, system.console.writeline, value of c is ಅದಾದಮೇಲೆ ಯಾವ ಥರ ಬರೀಬೇಕು? ಆಂಪರ್ಸೆಂಟ್ ಆಫ್ str of what? c. str of c. Next end sub, next end module. End sub and end module. This is how we are going to write a comments in what? VB.NET. Thank you.